ತಂಗಿ ತಂಗಿ ಅಣ್ಣ ಈಗ ಬಂದಿನಲ್ಲ, ಇದೇ ನನ್ನ ಚೀಲ. ಅಣ್ಣ ಈಗ ಬಂದ್ಯಾ? ಅಣ್ಣ ಆ ಚೀಲಲ್ಲಿ ಏನಿದೆ? ಅಕ್ಕ, ಇದರಲ್ಲಿ ಸೀರೆಗಳಿವೆ. ಹೌದಮ್ಮ, ನಾಳೆ ನಾಗರ ಪಂಚಮಿ ಅಲ್ಲವೇ? ಅದಕ್ಕಾಗಿ ಇಬ್ಬರಿಗೂ ತಲಾ ಒಂದೊಂದು ಸೀರೆಗಳನ್ನು ತೆಗೆದಿದ್ದೇನೆ. ಯಾಕಂದರೆ ಇದು ಹೆಣ್ಣು ಮಕ್ಕಳ ಹಬ್ಬ ಅಲ್ಲವೇ? ನಾಗರ ಪಂಚಮಿ ನಾಡಿಗೆ ದೊಡ್ಡಂತ ಹೆಸರಿದೆ. ಯಾಕಮ್ಮ ಶಾಂತ, ಹಿಂದೇಕೆ ನಿನ್ನ ಕಣ್ಣಲ್ಲಿ ನೀರು? ಯಾಕೆ ಈ ತವರಿನ ಸೀರೆ ನಿಂಗೆ ಇಷ್ಟ ಇಲ್ಲವೇ? ಅಯ್ಯೋ ಅಣ್ಣ, ಹಾಗಲ್ಲ ಅಣ್ಣ, ಇವು ಸಂತೋಷದ ಕಣ್ಣೀರಣ್ಣ. ಇಲ್ಲಮ್ಮ, ಹಿಂದಾದ ಹೆತ್ತವರ ನಿನ್ನ ಘಟೆಯನ್ನು ಮರ್ತಿಲ್ಲ ಅಂತ ಕಾಣುತ್ತದೆ. ತಂಗಿ, ಮಾತಾ ಪಿತರ ಮೃತ್ಯವನ್ನು ನೆಪಿಸಿಕೊಂಡು ಈ ಶತ್ರುವಿನ ಈ ಸಣ್ಣ ಒಳಗಬೇಡಮ್ಮ. ಯಾಕೆ ನಾನಿಲ್ಲವೇ ನಿನ್ನ ಅಕ್ಕರೆ ಅಣ್ಣ? ಅಣ್ಣ ಇಲ್ಲಣ್ಣ, ಇಲ್ಲ ಅಂತ ನಾನೇಕನ್ನ ಅನ್ಲಿ. ನೋಡಣ್ಣ, ನೀನು ನನ್ನ ತವರಿನ ಸಿರಿಯಣ್ಣ, ನೀನು ನನ್ನ ತವರಿನ ಸಿರಿ. ಈ ಶ್ವಾಸಿಕ ಅಣ್ಣ, ನನ್ನ ದೇವರು ನೀನು. ನೀ ಎಷ್ಟು ಬಣ್ಣಿಸಿರೋ ನನ್ನ ದೇವರಾದ ನಿನ್ನ ತಂದೆಯರು ಯಾವ ಜನ್ಮದ ತಿರ್ಸಕ್ಕೆ ಆಗುದಿಲ್ಲ ತಂಗಿ. ತಮ್ಮ ಹೆತ್ತ ಮಗನತೆ ನನ್ನನ್ನು ಓದಿಸಿ ಬೆಳೆಸಿ ತಿನಿಸಿ 10 ಎಕರೆ ಜಮೀನವನ್ನು ನನಗೆ ಒಪ್ಪಿಸಿ ಮರೆಯಲಾರದ ಮಾಣಿಕ್ಯ ನಿನ್ನ ಕಾಣಿಕೆಯನ್ನು ಕೊಟ್ಟು ಹೋಗಿದನಲ್ಲ ಆ ನನ್ನ ದೇವರು, ಅವಳ ಹೇಗೆ ಮರೆಯಲಿ? ಇಲ್ಲಿ ನೀವಿಬ್ಬರು ನಗುತ್ತಾ ನನ್ನೊಂದಿಗೆ ಕೂಡಿ ಹಾಡಿರಿ ಅಣ್ಣ ತಂಗಿಯರ ಗಿರಿಯೇನು. ಆಗ್ಲಿ ಅಣ್ಣ, ನಿನ್ನ ಆಸೆಯಂತೆ ಆಗ್ಲಿ. ನಮ್ಮ ಭಾಗ್ಯದ ಸಿರಿ ನಮ್ಮ ಭಾಗ್ಯದ ಸಿರಿ. ತಂಗಿ, ಈಗ ನನಗೆಷ್ಟು ಸಂತೋಷವಾದ ಗೊತ್ತೇನಮ್ಮ? ಅಣ್ಣ, ಇದೇ ಸಂತೋಷದಲ್ಲಿ ನಾನೊಂದು ಮಾತು ಕೇಳಿನಣ್ಣ. ಒಂದೇಕಮ್ಮ, 1000 ಮಾತನ್ನು ಕೇಳು, ಅದಕ್ಕೆ ನಾ ತಪ್ಪವನಲ್ಲ. ಅಣ್ಣ, ಈ ನನ್ನ ತಂಗಿ ಸವಿತಾಳನ್ನು ನನ್ನ ಮೈದನ ಬಲರಾಮನಿಗೊಂದಿಗೆ ಮದುವೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಣ್ಣ. ಅದಕ್ಕೇನಂತ ತಂಗಿ, ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ ಅಂತ ತಿಳಿ. ಇದೇನಿದು ಅಣ್ಣ ತಂಗಿಯರ ಮಾತು? ಅದೇ ಮಾವ, ನಿನ್ನೆ ರಾತ್ರಿ ಅಕ್ಕನೊಂದಿಗೆ ನೀವು ಚರ್ಚೆ ಮಾಡಲಿಲ್ವೇ? ಆ ವಿಷಯವೇ ಈಗ ನಡೀತಾ ಇದೆ. ನಿಮ್ಮ ಅಣ್ಣ ಈಗಲೇ ಒಪ್ಪಿ ಕೊಟ್ಟೆ ಬಿಟ್ಟನೆ. ನಿಮ್ಮೆಲ್ಲರೂ ಮಾತನ್ನು ಮಿರುಗುಂಟು ಮಾಮ.
ಹಾಗಾದರೆ ಎಲ್ಲರ ಸಮಕ್ಷಮ ತಾಳಿ ಕಟ್ಟಿಸಿ ಹಾರಾಕಿ ಬಿಡೋಣ. ನಮ್ಮ ಮನೆಯ ದೇವರ ಮುಂದನೆ ಇವರ ಮದುವೆ ಮುಗಿಸಿ ಬಿಡೋಣ. ಹೌದು ಮಾಮ, ಯಾಕೆಂದರೆ ತಮ್ಮನ PSI ಎಂಟ್ರಿ ಇದೆಯಾ, ಆದ ಕಾರಣ ಈ ಮದುವೆ ಹೀಗೆ ಮುಗಿಸಿಬಿಡೋಣ. ನಿಮ್ಮ ಇಚ್ಛೆ ಅಂತೆ ಆಗಲಿ. ಭಾಷ ಅಂತ ಈ ತಾಳಿ ಅವನ ಕೈಯಲ್ಲಿ ಕೊಡು, ಕಟ್ಟಲಿ ತಾಳಿ, ನಂತರ ಹಾರ ಹಾಕಿ ಬಿಡಿಸೋಣ. ಆಗ್ಲೂ ರೀ. ಎದ್ದೇಳಪ್ಪ, ಎದ್ದೇಳ್ರಿ. ನಿಮ್ಮೆಲ್ಲರೂ ಶಾಂತಗಳವರ ಆಶೀರ್ವಾದವು ನಿಮಗಿರಲಿ. ಮೈದುನ, ಹುಲಿಗೆ ಹಸುದ ಹೆಬ್ಬುಲಿಯಾಗಿ ಈ ನಿಮ್ಮ ಕೀರ್ತಿ ಬಾನೆತ್ತರಕ್ಕೆ ಹಾರಲಿ. ಈ ನಿಮ್ಮ ಕೀರ್ತಿ ಹನುಮನ ಶಕ್ತಿ ಆಗಲಿ. ವಾ ವಾ, ಅತ್ತಿಗೆ ಮಾತು ಇವರಿಗೆ ಮುತ್ತಿನ ಹಾರವಾಯ್ತು. ಈ ಸಂತೋಷಕ್ಕೆ ಎಲ್ಲರೂ ಆಡಿಕೊಂಡು ಬನ್ನಿರಪ್ಪ. ಮದುವೆಯ ಈ ಬಂದ ಅನುರಾಗದ ಬಂದ, ಮದುವೆಯ ಈ ಬಂದ ಅನುರಾಗದ ಬಂದ, ಏಳೇಳು ಜನ್ಮದಲ್ಲಿ ತೀರದ ಸಂಬಂಧ. ಮದುವೆಯ ಈ ಬಂದ ಅನುರಾಗದ ಬಂದ, ಏಳೇಳು ಜನ್ಮದಲ್ಲಿ ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ, ಮನೆ ತುಂಬುವಂತೆ ನಗೆ ಚೆಲ್ಲುವಂತೆ ಮುದ್ದಾದ ಮಗು ಇರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟ ಇರಲಿ, ಮನ ತುಂಬುವಂತೆ ಚೆಲ್ಲುವಂತೆ ಮುದ್ದಾಡುವಂತೆ ನೆರಲಿ. ಲಾಲ ಬನ್ನಿರಪ್ಪ, ಎಲ್ಲರೂ ಒಳಗೆ ಹೋಗೋಣ.
ನನ್ನ ಪ್ರಾಣ ನೀನೇ ನನ್ನ ಪ್ರಾಣ ನಿನ್ನ ಬಿಡಲಾರೆ ನಾನೆಂದಿಗೂ ನಾನ್ಯಾರು ಈ ಊರ ಪೊಲೀಸ್ ಪಾಟೀಲ್ ಸೇತನಗೌಡ. ನನ್ನ ಹೆಸರನ್ನು ಕೇಳಿದ್ರೆ ಇಡೀ ಊರಿಗೆ ಊರವೇ ಗಡಗಡನೆ ನಡಗುತ್ತಿರುವಾಗ ಏಕೊಚ್ಚಿತ್ತು ಒಬ್ಬ ಬಡ ಭಿಕಾರಿ ನನ್ನ ಕರಿಯನನ್ನು ಸೊಡ್ಡ ಹೊಡೆದು ಆಟಕ್ಕೆ ಹಿಡಿತಾನಲ್ಲ, ನನಗೆ ತೋಡಿಯಲಾರದ ಅವಮಾನದ ಸೇಡು. ಇತರ ಅಮರ ಸೇಡಿನ ರಕ್ತ ಹೊರ ಚಿಮ್ಮಬೇಕಾದ್ರೆ ಮೊದಲು ಅವನನ್ನು ಸುಟ್ಟು ಹಾಕಲೇಬೇಕು. ಆನಂತರ ನನ್ನದೇ ಹವ ಎನ್ನುವುದು ಈ ಊರಲ್ಲಿ ಗೊತ್ತಾಗಲೇಬೇಕು. ಈ ಗೌಡ ಇಟ್ಟ ಹೆಜ್ಜೆ ಇಟ್ಟ ನಿರ್ಧಾರ ಒಟ್ಟು ಮತ್ತು ಸಾಬೀತಾಗಲೇಬೇಕು. ನನ್ನ ಹೆಸರಿನ ಜಮೀನಿನಲ್ಲಿ ಪ್ಲಾಟವನ್ನು ಕಟ್ಟಿ ವಾಸಿಸುತ್ತಿರುವ ಅವರೆಲ್ಲರನ್ನು ಸುಟ್ಟು ಹಾಕಲೇಬೇಕು.
ಕರಿಯೋ ಲೇ ಕರಿಯೋ ಯುದ್ಧ ಅಂತ ಮಾಡಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ಹಂಗೆ ಮಾಡ್ಬೇಕು. ರಾಜಕೀಯ ಅಂತ ಮಾಡಿದ್ರೆ ಸಿದ್ದರಾಮಯ್ಯ ಹಂಗೆ ಮಾಡ್ಬೇಕು. ನಾಟಕ ಅಂತ ಮಾಡಿದ್ರೆ ಈ ಕರಿಯಣ್ಣ ಹಂಗೆ ಮಾಡ್ಬೇಕು. ಗೊತ್ತು ಜನ ಬೇಗನೆ ಹೇಳಿ ಗೌಡ್ರೆ ಅದೇನಂದ ಕಾರ್ಯ ಮಾನ್ಯ DCC ಬ್ಯಾಂಕ್ ಚುನಾವಣೆಯಲ್ಲಿ ಸೋತು ನಮ್ಮ ಸೇಡು ತೀರಬೇಕು ತಾನೆ. ಹೌದಲ್ಲ, ಅದರ ಸೇಡು ತೀರಬೇಕೆಂದರೆ ಅದಕ್ಕೇನು ಮಾಡಬೇಕೆಂದು ನನಗೆ ಅಪ್ಪಣೆ ಮಾಡಿ ಹೇಳ. ಆರಕ್ಷಣದಲ್ಲಿ ಅದನ್ನು ಮಾಡಿ ಮುಗಿಸಿ ಬರ್ತೇನೆ. ಬೇಗನೆ ಹೇಳೋಣ ಅದೇನೆಂದು. ಹಾಗಾದ್ರೆ ಬೇಗನೆ ಹಾಕೋ DCP ಅವರಿಗೆ ಫೋನ್ ಮಾಡಿ ಕರೆಸಿ ಅವರೆಲ್ಲರ ಮನೆಗಳನ್ನು ನಮ್ಮ ಜಮೀನಲ್ಲಿ ಪ್ಲಾಟವನ್ನು ಕಟ್ಟಿಕೊಂಡು ವಾಸಿಸುತ್ತಿರುವ ಅವರೆಲ್ಲ ಜಮೀನವನ್ನು ಸೊಟ್ಟು ಹಾಕಿ ಬಿಡು ಅವರನ್ನು. ಆಯ್ತೋಣ, ಈಗಲೇ ಮಾಡ್ತೀನಿ. ಹಲೋ, ಯಾರು JCP ಏಜೆಂಟ್ನಾ? ನಾನು ಹೇಳಿದ ಹೊಲಕ್ಕೆ 10 JCPಗಳನ್ನು ತೆಗೆದುಕೊಂಡು ಬಾ. ಅಲ್ಲಿರುವ ಎಲ್ಲ ಮನೆಗಳನ್ನು ನಿರ್ನಾಮ ಮಾಡು. ನಿನಗೆ ಎಕ್ಸ್ಟ್ರಾ ಪೇಮೆಂಟ್ ಬೇಕಾದ್ರೆ ನಾನು ಹಾಕಿ ಕೊಡ್ತೀನಿ. ಆಯ್ತು, ನಾನು ಈಗಲೇ ಬಂದೆ. ಗೌಡ್ರೆ, ಇದೊಂದು ದೊಡ್ಡ ಕೆಲಸ ಮಾಡಿಬಿಟ್ರಿ. ಅಂದಾಗ ತಿಳಿಯುತ್ತದೆ ಈ ಗೌಡನ ದರ್ಪ ಎಂತದ್ದು ಎಂದು. ಮೊದಲು ಆ ಬಲರಾಮ ವೈರಿ ಸುಡಬೇಕು. ಯಾ ಬೆಂಕಿಯಲ್ಲಿ ಸುಡುತ್ತಾನೆ ಕಾಳಿಂಗ, ಸುಡುತ್ತಾನೆ. ಆದರೆ ಈ ಗೌಡ ಹಾಗಲ್ಲ. ಈ ಗೌಡ ಕಂಡಿದ್ದಾನೆಂದರೆ ಅವರೆಲ್ಲರೂ ತಲೆ ತೆಗೆಯಲೇ ಬಿಡಲಾರ. ಅವನ ಹಠ ಹೋಗಬೇಕೆಂದು ಇಲ್ಲ
ನಮ್ಮ ಹಠ ತೀರಬೇಕು ಅಂದು ಗೌಡ್ರೆ ಗಾತವಾಯ್ತ್ರಿ ಅಪ್ಪ ಗಾತವಾಯ್ತ್ರಿ. ಯಾಕಲ್ಲ ಏನಾಯ್ತು? ನಿಮ್ಮ ಕಡ್ಯಾವ್ರು ಬಂದ ನಮ್ಮ ಮನೆ ಎಲ್ಲ ಪ್ಲಾಟ್ ಎಲ್ಲ ಕೆಡವಾಗ ಕಟ್ಟಾರ್ರಿ ಅಪ್ಪ. ನಿಮ್ ಕೈ ಮುಗಿತೇನ್ರಿ ಅವ್ರು ಬಿಡ್ತು ನೋಡ್ರಿ. ಲೇ ಮಗಳೇ ಕೆಡುಗ ಏನು ಬರ್ತಾರಲ್ಲ, ಈ ಊರಿನ ಅಗರ್ಭ ಶ್ರೀಮಂತನಾದ ನನ್ನನ್ನು ಸೋಲಿಸುವುದೆಂದರೆ ಅದೊಂದು ಸುಲಭದ ಮಾತನ್ನೇ ಮಗಳ, ಸಾಧ್ಯವಿಲ್ಲ. ನೀನು ಸಾಯ್ಲೇ ಮಗನ, ಅವರು ಕೂಡ ಅಮ್ಮ ಗೌಡ್ರೆ ಸತ್ತ ಹೋಗಿಬಿಟ್ಟನ ಅವನು. ಇವನು ಅಷ್ಟೇ ಹಾಕಿ ಅಲ್ಲಿಗೆ ಹೋಗಿ ಅವರು ಕೂಡ ಸಾಯಿಸಿ ಬರೋಣ. ಬೇಗನೆ ಎತ್ತಿ ಹಾಕು. ಬೇಡಿ ಮಾಡು, ಇನ್ನು ಒಂದು ಬೋಲಿಯಲ್ಲಿ ಬಿಸಾಕಿ ಬಿಡು. ಬನ್ನಿ ಹೋಗೋಣ. ಆಶ್ಚರ್ಯ, ಪರಮಾಶ್ಚರ್ಯ. ಸೋಲಿನ ನೆಪದಲ್ಲಿ ಸೇಡಿನ ಪ್ರತಿಕಾರ ತೀರಿಸುವುದು ಇದೊಂದು ದುರಂತವೇ ಸರಿ. ಪ್ರತಿಯೊಂದು ಹಂತದಲ್ಲಿ ಆ ಗೌಡನಂತ ಅಂತಿಮ ನಿರ್ಧಾರ ತೆಗೆದುಕೊಂಡಾಗಲೇ ಬಗ್ಗುತ್ತಾರೆ ಈಗಿನ ಜನ. ಆದರೆ ನನಗೂ ಆ ಬಲರಾಮನ ವೈರಿಗೂ ಸೇಡು ಅಂಟಿಕೊಂಡಿರಲಿಲ್ಲ. ಈಗ ನಾನೇನು ಮಾಡಲಿ? ಗುಡ್, ವೆರಿ ಗುಡ್. ಈ ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ನನ್ನ ಕೈ ಹಿಡಿಯೋಳು ಆ ಬಲರಾಮನ ಕೈ ಹಿಡಿದಳೆಂದರೆ ಭೀಮ ಮತ್ತು ದುರ್ಯೋಧನ ಸೇಡು ನಡೆದಂತೆ ಈ ಬಲರಾಮ ಮತ್ತು ಕಾಳಿಂಗನ ಸೇಡು ನಡೆಯಲೇಬೇಕು. ಈ ಸೇಡಿನ ಕಿಡಿ ನಂದಬೇಕಾದ್ರೆ ಶಾಂತ ಮತ್ತು ಸವಿತಾ ಇವರಿಬ್ಬರ ಶೀಲ ಹರಣ ಆಗಲೇಬೇಕು. ಅಲ್ಲಿವರೆಗೂ ವಿಶ್ರಾಂತಿ ಇಲ್ಲ, ನಿದ್ದೆ ಇಲ್ಲ. ಬುದ್ಧಿ ಕೆಟ್ಟು ದರಿದ್ರನಾದರೂ ಅವರಿಬ್ಬರ ಸಿಂಗಾರ ಶೀಲವನ್ನು ಸವಿಯುವುದೇ ಈ ಕಾಳಿಂಗನ ಗುರಿ. ಓಹೋ, ಇದ್ಯಾವ ನಿದ್ರಾ ಕನಸಿಗೆ ಜಾರಿತ ನನ್ನ ಮನಸ್ಸು. ಬಾರೇ ಸವಿತಾ ಬಾ, ನನ್ನ ಬಾಳೆಂಬ ಪೈನ ದೋಣಿ ಹತ್ತಿ ಸಂತಾನದ ಸಾಗರ ಧುಮುಕಿಸು ಬಾ.
ಏನೇ ಆಗಲಿ ನಿನ್ನ ಕೈ ಹಿಡಿಯುವ ಶಪಥ ನಾನೇ ಬಿಡಲಾರೆ ಸವಿತಾ.